ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಈ ಒಂದು ಪ್ರೆಸೆಂಟ್ ವಿಡಿಯೋ ಕ್ಲಾಸ್ ಇಂದ ನೀವು 2 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಅನ್ನೋ ಒಂದು ಚಾಪ್ಟರ್ ನಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಸ್ಟಡಿ ಮಾಡ್ತೀವಿ. ಓಕೆ, ಸೊ ನಾವು ಪಾರ್ಟ್ ಬಿ ಅಂದ್ರೆ 2 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಸ್ಟಡಿ ಮಾಡ್ತಾ ಇದೀವಿ. ಸೊ ಈಗ ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋ ಕ್ಲಾಸ್ ನಲ್ಲಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್, ಡಿಟರ್ಮಿನೆಂಟ್ಸ್, ವೆಕ್ಟರ್ ಆಲ್ಜಿಬ್ರಾ, ಸೊ ಈ ಚಾಪ್ಟರ್ ಗಳ ಮೇಲೆ ಬರ್ತಕ್ಕಂಥ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಗಳನ್ನ ಸ್ಟಡಿ ಮಾಡಿದ್ವಿ. ಸೊ ಈ ಪ್ರೆಸೆಂಟ್ ವಿಡಿಯೋ ಕ್ಲಾಸ್ ನಲ್ಲಿ ನೀವು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ ಬರ್ತಕ್ಕಂಥ 2 ಮಾರ್ಕ್ ಪ್ರಾಬ್ಲಮ್ಸ್ ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. So first question, find the slope of the tangent to the curve. Find the slope of the tangent to the curve y is equal to x cube minus x at x is equal to 2. So March 2018 ಅಲ್ಲಿ ಕೇಳಿರತಕ್ಕಂತ ಒಂದು ಕ್ವೆಶ್ಚನ್. Slope of the tangent at the point 2 ಅಂತ ಕೊಟ್ಟಿದ್ದಾರೆ. Tangent to the curve. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಜಸ್ಟ್ dy by dx. ಹಾಗಾಗಿ ಆ ಗಿವನ್ ಕರ್ವ್ ನ ಬರ್ಕೊಳ್ಳೋಣ, y is equal to x cube minus x. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ ಏನು? ಡಿಫರೆನ್ಶಿಯೇಷನ್ ಮೀನ್ಸ್ dy by dx. ಹಾಗಾಗಿ ಡಿಫರೆನ್ಶಿಯೇಟ್ ದ above equation with respect to x. LHS ಏನಾಗುತ್ತೆ? dy by dx equals as it is. ನೋಡಿ ಸ್ಪಾಟ್ ಲೈಟ್ ನ ಅಬ್ಸರ್ವ್ ಮಾಡಿ. x cube ಅಂತ ಇದೆ, ಡಿಫರೆನ್ಶಿಯೇಷನ್ ಆಫ್ x cube ಅಂದ್ರೆ ಏನಾಗುತ್ತೆ? 3x square. ಓಕೆ, ಇದು ನಿಮ್ಗೆ ಗೊತ್ತಿದೆ, ಯಾಕೆ ಡಿಫರೆನ್ಶಿಯೇಷನ್ ಆಫ್ x to the power n is n into x to the power n minus 1. ಹಾಗಾಗಿ 3 into x square ಅಂತ ಆಗುತ್ತೆ, ಮೈನಸ್ as it is. ಇಲ್ಲಿ x ಅಂತ ಇದೆ, ಡಿಫರೆನ್ಶಿಯೇಷನ್ ಆಫ್ x with respect to x is 1. ಸೊ dy by dx ಸಿಕ್ಕಿದೆ, ಅಂದ್ರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ನಮಗೆ ಆಲ್ರೆಡಿ ಸಿಕ್ಕಿದೆ, ಬಟ್ ಪರ್ಟಿಕ್ಯುಲರ್ ಪಾಯಿಂಟ್ x is equal to 2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ the above equation just x is replaced by 2, so 2 square ಅಂತ ಆಗುತ್ತೆ, ರೈಟ್? ಅಂದ್ರೆ 3 ಹಾಗೆ ಇದೆ, 2 square minus 1. On simplification we get 11. ಸೊ ಇಷ್ಟು ನಾವು ಪ್ರೆಸೆಂಟ್ ಮಾಡಿದ್ರೆ ನಮಗೆ 2 ಮಾರ್ಕ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್, find the slope of the tangent to the curve. Find the slope of the tangent to the curve y is equal to x minus 1 divided by x minus 2. X is not equal to 2 but x is equal to 10. ಈ ಕ್ವಶನ್ ಅಷ್ಟೇ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಇದೆ. ಈ ಒಂದು ಕ್ವಶನ್ ಮಾರ್ಚ್ 2015 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಇಲ್ಲೂ ಅಷ್ಟೇ ಒನ್ ಟೈಮ್ ಡಿಫರೆನ್ಶಿಯೇಷನ್ ಮಾಡ್ಕೊಳ್ಬೇಕು. ಗಿವನ್ ಕರ್ವ್ ನ ಬರ್ಕೊಂಡಿದ್ದೀನಿ, ಅಬ್ಸರ್ವ್ ಮಾಡಿ. ಗಿವನ್ ಕರ್ವ್ ಇಸ್ ಇನ್ ದ ಫಾರ್ಮ್ ಆಫ್ u by v. u by v ಅಂದ್ರೆ ಗೊತ್ತಿದೆ, ಇದೊಂದು ರೂಲ್. ಯಾವ ರೀತಿ ಡಿಫರೆನ್ಶಿಯೇಷನ್ ಮಾಡೋದು ಅಂತ ಅಬ್ಸರ್ವ್ ಮಾಡಿ. LHS dy by dx ಅಂತ ಆಗುತ್ತೆ, ಈಕ್ವಲ್ಸ್ ಹಾಗೆ ಇದೆ. ಸೊ ನೋಡಿ, ಡಿನಾಮಿನೇಟರ್ ಫಂಕ್ಷನ್ as it is, ಡಿಫರೆನ್ಶಿಯೇಷನ್ ಆಫ್ ನ್ಯೂಮರೇಟರ್ ಫಂಕ್ಷನ್. ನ್ಯೂಮರೇಟರ್ ಫಂಕ್ಷನ್ ಏನಿದೆ ಇಲ್ಲಿ? x minus 1. ಡಿಫರೆನ್ಶಿಯೇಷನ್ ಆಫ್ x with respect to x is 1. Differentiation of minus 1 is 0. Next, minus numerator function as it is, differentiation of denominator function. X with respect to x ಅಂದ್ರೆ 1 ಅಂತ ಆಗುತ್ತೆ, differentiation of minus 2 ಅಂದ್ರೆ 0 ಆಗುತ್ತೆ. Divided by denominator function whole square. Here denominator function is x minus 2, so x minus 2 whole square. Okay, once again I repeat, rule ಏನು ಹೇಳುತ್ತೆ?
denominator function into differentiation of numerator minus numerator into differentiation of denominator whole divided by denominator function square. Okay, x minus 2 into 1 is x minus 2. So negative in the sign multiply ಮಾಡಿದ್ರೆ sign reverse ಆಗುತ್ತೆ. Denominator function as it is. ನೋಡಿ x get cancelled. Minus 2 plus 1 becomes minus 1. Denominator function ಹಾಗೆ ಇದೆ. So ಈಗ ಈ dy by dx ಏನು ಸಿಕ್ಕಿದೆ ಇಲ್ಲಿ in the dy by dx just x is replaced by 10. So numerator function numerator value minus 1 ಹಾಗೆ ಇದೆ. ಇಲ್ಲಿ x is replaced by 10. So 10 minus 2 ಅಂದ್ರೆ ಏನಾಗುತ್ತೆ 8 square. So finally minus 1 divided by 64. ನೋಡಿ just one time differentiation ಮಾಡಿ x value ನ substitute ಮಾಡಿರ್ತಕ್ಕಂಥ. Next question. Find the intervals in which the function f given by f of x is equal to 2x square minus 3x is strictly increasing. See on the question supplementary 2016 ಅಲ್ಲಿ ಕೇಳಿರ್ತಕ್ಕಂಥ ಒಂದು question ಮತ್ತೆ supplementary 2019 ಅಲ್ಲಿ ಕೇಳಿರ್ತಕ್ಕಂಥ ಒಂದು question. ಅಂದ್ರೆ ಈ ಒಂದು ಫಂಕ್ಷನ್ ಯಾವ ಇಂಟರ್ವಲ್ ನಲ್ಲಿ ಇನ್ಕ್ರೀಸಿಂಗ್ ಆಗಿದೆ ಅಂತ ಅವ್ರು ಕೇಳಿದ್ದಾರೆ. ಓಕೆ, ಇನ್ಕ್ರೀಸಿಂಗ್ ಇರ್ಲಿ ಡಿಕ್ರೀಸಿಂಗ್ ಇರ್ಲಿ ನಾವು ಫಸ್ಟ್ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಗಿವನ್ ಫಂಕ್ಷನ್ ಒನ್ ಟೈಮ್ ಡಿಫರೆನ್ಶಿಯೇಷನ್. ಸೊ 2x ಸ್ಕ್ವೇರ್ ಬಿಕಮ್ಸ್ ನೋಡಿ 2 ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಡಿಫರೆನ್ಶಿಯೇಷನ್ ಆಫ್ x ಸ್ಕ್ವೇರ್ ಅಂದ್ರೆ 2x. ಸೊ 2 into 2 is 4x. Once again I repeat, constant 2 as it is. Differentiation of x square ಅಂದ್ರೆ 2x. 2 into 2 is 4x. Minus 3 ಕಾನ್ಸ್ಟೆಂಟ್ ಆಗಿದೆ. ಡಿಫರೆನ್ಶಿಯೇಷನ್ ಆಫ್ x with respect to x ಅಂದ್ರೆ 1. ನೋಡಿ ಇದು f ಡ್ಯಾಶ್ ಅಂತ. ಸೊ f ಡ್ಯಾಶ್ ಅಂದ್ರೆ ಫಸ್ಟ್ ಡೆರಿವೇಟಿವ್ ಅಂತ. ಇದು ಮೊದಲನೇ ಸ್ಟೆಪ್. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಇತ್ತು ಅಂದ್ರೆ ನಾವು ಮೊದಲನೇದಾಗಿ ಫಸ್ಟ್ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಕ್ರಿಟಿಕಲ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಈ ಫಸ್ಟ್ ಡೆರಿವೇಟಿವ್ ನ ಈಕ್ವಲ್ ಟು 0 ಅಂತ ತಗೊಳ್ಬೇಕು. ಇದು ರೂಲ್. ಸೊ ಫಸ್ಟ್ ಡೆರಿವೇಟಿವ್ 4x minus 3 ಅಂತ ಇದೆ. ಸೊ 4x minus 3 equal to 0. On simplification we get the value of x. x ಅಂದ್ರೆ ಏನು ಸಿಕ್ಕುತ್ತೆ 3/4. So 3/4 means 0.75. So 0.75 ಅಂದ್ರೆ ನಿಮಗೆ ಗೊತ್ತಿದೆ ಗ್ರೇಟರ್ ದನ್ 0. ಇಲ್ಲಿಗೆ ಈ ಒಂದು ರಿಯಲ್ ಲೈನ್ ಅಂತ ನೀವು ತಗೊಳ್ಳೋದಾದ್ರೆ ಏನಾಗುತ್ತೆ ಡಿವೈಡ್ ಆಗುತ್ತೆ. ಯಾವ ರೀತಿ ಬೈ 0.75. ಈ 0.75 ಅಂತ ಡಿವೈಡ್ ಆಗಿದೆ ಈ ಟೋಟಲ್ ರಿಯಲ್ ಲೈನ್. ಸೊ ಇಲ್ಲಿ ಪಾಸಿಟಿವ್ ಅಂದ್ರೆ ಇನ್ಫಿನಿಟಿ ಅಂತ ಬರುತ್ತೆ, ಈ ಕಡೆ ಮೈನಸ್. ಹಾಗಾದ್ರೆ ಈ ಎಂಟೈರ್ ರಿಯಲ್ ಲೈನ್ ಏನಾಗಿದೆ ಡಿವೈಡ್ ಆಯ್ತು. ಮೈನಸ್ ಇನ್ಫಿನಿಟಿ ಇಂದ 0.75 ಮತ್ತೆ 0.75 ಇಂದ ಇನ್ಫಿನಿಟಿ ಅದೇನು ಬರ್ತಿರ್ತಲ್ಲ. ಓಕೆ, ಈಗ ಏನ್ ಮಾಡ್ಬೇಕು ಅಂದ್ರೆ ಮೈನಸ್ ಇನ್ಫಿನಿಟಿ ಇಂದ 0.75 ವ್ಯಾಲ್ಯೂಸ್ಗಳನ್ನ ಈ ಫಸ್ಟ್ ಡೆರಿವೇಟಿವ್ ಏನು ನಾವು ಫೈಂಡ್ ಔಟ್ ಮಾಡ್ಕೊಳ್ತೀವಿ ಸ್ಪಾಟ್ಲೈಟ್ ನ ಅಬ್ಸರ್ವ್ ಮಾಡಿ 4x minus 3 ಈ x ಅಂತ ಏನಿದೆ ಇಲ್ಲಿ ಮೈನಸ್ ಇನ್ಫಿನಿಟಿ ಇಂದ 0.75 ನಡುವೆ ಬರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಅಂತ ಅದೇ ರೀತಿ ಚೆಕ್ ಮಾಡಿ. ಅದೇ ರೀತಿ 0.75 ಇಂದ ಇನ್ಫಿನಿಟಿ ಬಿಟ್ವೀನ್ 0.75 ಅಪ್ ಟು ಇನ್ಫಿನಿಟಿ ಏನೇ ವ್ಯಾಲ್ಯೂಸ್ ಇದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಓಕೆನಾ? ಸಬ್ಸ್ಟಿಟ್ಯೂಟ್ ಮಾಡಿದ ನಮಗೆ ಒಂದು ಕ್ಲಿಯರ್ ಮೆಸೇಜ್ ಸಿಗುತ್ತೆ. ಮೈನಸ್ ಇನ್ಫಿನಿಟಿ ಇಂದ 0.75. ಓಕೆ, ಈ ಇಂಟರ್ವಲ್ ನಲ್ಲಿ ಬರ್ತಕ್ಕಂಥ ಯಾವುದೇ ವ್ಯಾಲ್ಯೂಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ f ಡ್ಯಾಶ್ ಆಫ್ x ಲೆಸ್ ದನ್ 0 ಬರುತ್ತೆ. ಅದೇ ರೀತಿ 0.75 ಇಂದ ಪ್ಲಸ್ ಇನ್ಫಿನಿಟಿ ನಡುವೆ ಇರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪಾಸಿಟಿವ್ ಬರುತ್ತೆ. ಸೊ ನಿಮಗೆ ಗೊತ್ತಿದೆ ಇಫ್ f dash of x is less than 0 function is decreasing.
f dash of x is greater than 0, function is increasing. ಹಾಗಾಗಿ in the interval 0.75 to infinity, the given function is strictly increasing. Okay na? As next question observe ಮಾಡಿ. Find the intervals in which the function f is given by f of x is equal to x square minus 4x plus 6 is strictly decreasing. So previous ಏನು solve ಮಾಡಿದ್ವಿ as it is ಅದೇ ರೀತಿ ಇದೆ question. March 2020 ಅಲ್ಲಿ ಕೇಳಿರ್ತಕ್ಕಂಥ ಒಂದು question. So increasing decreasing ಅಂತ ಇದ್ದಾಗ ನಾವು first ಏನು ಮಾಡಬೇಕು ಅಂದ್ರೆ given function ನ as it is ಬರ್ಕೊಂಡಿದ್ದೀವಿ. So next step one time differentiation. LHS ಏನಾಗುತ್ತೆ f dash of x, RHS ನೋಡಿ x square becomes 2x. ಯಾಕೆಂದ್ರೆ is in the form of x to the power n. Differentiation of x to the power n ಅಂದ್ರೆ ಗೊತ್ತು n into x to the power n minus 1. So ಹಾಗಾಗಿ 2x. So minus as it is minus 4 constant ಆಗಿದೆ. Differentiation of x with respect to x ಅಂದ್ರೆ 1. Once again critical points ನ ಈಗ find out ಮಾಡಬೇಕು. ಈ first derivative ನ equal to 0 ಅಂತ ತಗೊಳ್ಳೋಣ. First derivative 2x minus 4 ಅಂತ ಇದೆ equal to 0. On simplification we get x equal to 2. ಅಲ್ಲಿಗೆ ಆ ರಿಯಲ್ ಲೈನ್ ನ ಈ ಒಂದು ರಿಯಲ್ ಲೈನ್ ಅಂತ ನೀವು ತಗೊಳ್ಳೋದಾದ್ರೆ ಈ ರಿಯಲ್ ಲೈನ್ ಒಂದು ಪಾಯಿಂಟ್ ಇಂದ ಡಿವೈಡ್ ಆಗಿದೆ. ಆ ಪಾಯಿಂಟ್ ಯಾವುದು 2. ಓಕೆ, ಈ 2 ಅನ್ನೋ ವ್ಯಾಲ್ಯೂ ಇಂದ ಡಿವೈಡ್ ಆಗಿದೆ. ಹಾಗಾದ್ರೆ ನಮಗೆ 2 ಇಂಟರ್ವಲ್ ಸಿಗುತ್ತೆ. ಒಂದು ಮೈನಸ್ ಇನ್ಫಿನಿಟಿ, ಈ ಮೈನಸ್ ಇನ್ಫಿನಿಟಿ ಇಂದ +2, ಇನ್ನೊಂದು 2 ಇಂದ ಇನ್ಫಿನಿಟಿ. ಈಗ ನಾವು ಚೆಕ್ ಮಾಡಬೇಕಾಗಿದೆ ಯಾವ ಇಂಟರ್ವಲ್ ನಲ್ಲಿ ಫಂಕ್ಷನ್ ಡಿಕ್ರೀಸಿಂಗ್ ಆಗುತ್ತೆ. ನೀವು ಚೆಕ್ ಮಾಡಬಹುದು. ಈ ಇಂಟರ್ವಲ್ ಏನ್ ಮೈನಸ್ ಇನ್ಫಿನಿಟಿ ಟು 2 ಅಂತ ಏನಿದೆ, ಈ ವ್ಯಾಲ್ಯೂಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಫಂಕ್ಷನ್ ಲೆಸ್ ದನ್ 0 ಬರುತ್ತೆ. ಅಂದ್ರೆ ವ್ಯಾಲ್ಯೂ ಲೆಸ್ ದನ್ 0 ಬರುತ್ತೆ. f dash of x is less than 0 ಅಂದ್ರೆ ನೆಗೆಟಿವ್ ಬರುತ್ತೆ. 2 to infinity ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ f dash of x ಪಾಸಿಟಿವ್ ಬರುತ್ತೆ. ಕ್ವಶನ್ ಏನಿದೆ, ಇನ್ ವಿಚ್ ಇಂಟರ್ವಲ್ ದ ಗಿವನ್ ಫಂಕ್ಷನ್ ಈಸ್ ಡಿಕ್ರೀಸಿಂಗ್. ಹಾಗಾದ್ರೆ ಇನ್ ದ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಕಮ್ಮ 2 f dash of x is less than 0. ಹಾಗಾದ್ರೆ ನಮಗೇನು ಇದರಿಂದ ಮೆಸೇಜ್ ಸಿಗುತ್ತೆ ಅಂದ್ರೆ the given function is decreasing, strictly decreasing in the interval minus infinity comma 2. Open interval minus infinity comma 2. Okay, next question observe ಮಾಡಿ. ಈ ಒಂದು ಕ್ವಶನ್ ಸಪ್ಲಿಮೆಂಟರಿ 2017 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. Find the points on the curve x square by 4 plus y square by 25 equal to 1 at which the tangent are parallel to x axis. Tangent ಅಂದ್ರೆ ನಿಮಗೆ ಗೊತ್ತಿದೆ dy by dx. So dy by dx is parallel to x axis. ಅಂದ್ರೆ dy by dx equal to 0 ಅಂತ ಆಗುತ್ತೆ. ಓಕೆ, ಅಲ್ಟಿಮೇಟ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರ್ತಕ್ಕಂಥದ್ದು ಏನು, ಪಾಯಿಂಟ್ಸ್ ಆನ್ ದಿಸ್ ಕರ್ವ್. ಓಕೆ, ಅಂದ್ರೆ ಫೈನಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಕರ್ವ್ ಮೇಲೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ಟ್ಯಾಂಜೆಂಟ್ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರುತ್ತೆ. ಹಾಗಾದ್ರೆ ಆ ಪಾಯಿಂಟ್ಸ್ ಯಾವುದು ಅಂತ ಅವ್ರು ಕೇಳಿದ್ದಾರೆ. ಫಸ್ಟ್ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ, ಲೆಟ್ ಪಿ ಆಫ್ ಎಚ್ ಕಮ ಕೆ ಬಿ ರಿಕ್ವೈರ್ಡ್ ಪಾಯಿಂಟ್ ಅಂತ ತಗೊಂಡ್ಬಿಡೋಣ. ಹಾಗಾದ್ರೆ ಮೀನಿಂಗ್ ಏನಾಗುತ್ತೆ, ಎಕ್ಸ್ ಪ್ಲೇಸ್ ನಲ್ಲಿ ಎಚ್, ವೈ ಪ್ಲೇಸ್ ನಲ್ಲಿ ಕೆ ನ ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಓಕೆ, ನಾವೇನ್ ಫೈಂಡ್ ಔಟ್ ಮಾಡ್ಬೇಕಲ್ಲ ಆ ಫೈಂಡ್ ಔಟ್ ಮಾಡೋದನ್ನ ಎಚ್ ಕಮ ಕೆ ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಈಕ್ವೇಶನ್ ಮೇಲೆ ಇದೆ ಅಂದ್ಮೇಲೆ ಎಕ್ಸ್ ವ್ಯಾಲ್ಯೂ ಎಚ್ ಆಗುತ್ತೆ, ವೈ ವ್ಯಾಲ್ಯೂ ಕೆ ಅಂತ ಆಗುತ್ತೆ. ಕಾಲ್ಡ್ ಆಸ್ ಈಕ್ವೇಶನ್ ನಂಬರ್ 2. ನೆಕ್ಸ್ಟ್ ಏನ್ ಮಾಡೋಣ, ಆಕ್ಚುಲಿ ಇಲ್ಲಿ ಗಿವನ್ ಏನಿದೆ ಟ್ಯಾಂಜೆಂಟ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್.
ಹಾಗಾಗಿ ಟ್ಯಾಂಜೆಂಟ್ ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಟ್ಯಾಂಜೆಂಟ್ ಅಂದ್ರೆ ಏನು? dy by dx. ಈಗ ನಮ್ಮ ನೆಕ್ಸ್ಟ್ ಜಾಬ್ dy by dx ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಬಿ ಕೇರ್ಫುಲ್. ಸೊ ನೋಡಿ, ಈ ಈಕ್ವೇಶನ್ ಒನ್ ಸ್ಪಾಟ್ ಲೈಟ್ ನ ಫಾಲೋ ಮಾಡಿ. ಈ ಈಕ್ವೇಶನ್ ಒನ್ ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. 1/4 ಕಾನ್ಸ್ಟೆಂಟ್ ಆಗೇ ಇರಲಿ. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಆಗುತ್ತೆ. ಓಕೆ, ಪ್ಲಸ್ 1 divided by 25 as it is. Differentiation of y square andre 2y, but y is dependent, so dy by dx. Okay, just a simplification. Okay, dy by dx siಗುತ್ತೆ minus 25 divided by 4 into x by y, and this is what slope of the tangent. Okay, ಈಗ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಏನಾಗಿದೆ? ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಿರೋದ್ರಿಂದ ನೋಡಿ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಬ್ಸರ್ವ್ ಮಾಡಿ. minus 25 divided by 4 x by y ಅಂತ ಇದೆ. x ಅಂದ್ರೆ h ಅಂತ ಗೊತ್ತು, y ಅಂದ್ರೆ k ಅಂತ ಗೊತ್ತು. ಸೊ ಜಸ್ಟ್ ರಿಪ್ಲೇಸ್ ಮಾಡಿರ್ತಕ್ಕಂಥದ್ದು ಈಕ್ವಲ್ ಟು 0. ಯಾಕೆ ಈಕ್ವಲ್ ಟು 0 ಅಂತ ತಗೊಂಡಿದ್ದೀವಿ ಅಂದ್ರೆ ಬಿಕಾಸ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಹಿಯರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಸೊ ನೋಡಿ, ಈ ಟರ್ಮ್ 0 ಆಗಬೇಕು ಅಂದ್ರೆ ಪಾಸಿಬಲ್ ಇರೋದು h ವ್ಯಾಲ್ಯೂ 0 ಆಗಿದ್ದಾಗ ಮಾತ್ರ. ಹಾಗಾಗಿ ಡೈರೆಕ್ಟ್ಲಿ h equal to 0. ಈಗ ನಮ್ಮ ನೆಕ್ಸ್ಟ್ ಜಾಬ್ ಏನು ಅಂದ್ರೆ ಈಕ್ವೇಶನ್ 2 ನ ಅಬ್ಸರ್ವ್ ಮಾಡಿ. ದಿಸ್ ಇಸ್ ವಾಟ್ ಈಕ್ವೇಶನ್ 2. ಈ ಈಕ್ವೇಶನ್ 2 ನಲ್ಲಿ h is replaced by 0. ಓಕೆ, ಸೊ h ನ ನಾವು 0 ಇಂದ ರೀಪ್ಲೇಸ್ ಮಾಡೋಣ. ಸೊ ನಮಗೆ ಆಗ ಏನ್ ಸಿಗುತ್ತೆ ಅಂದ್ರೆ k ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 5 ಅಂತ ಸಿಗುತ್ತೆ. ಹಾಗಾದ್ರೆ ರಿಕ್ವೈರ್ಡ್ ಪಾಯಿಂಟ್ಸ್ ಏನಾಗುತ್ತೆ? 0,5 and 0,-5 ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಈ ಒಂದು ವಿಡಿಯೋ ಕ್ಲಾಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.